ನಾಮನಿರ್ದೇಶನ ಮಾಡಲಾಗಿದೆ. ವಿಶೇಷವಾಗಿ ಇವತ್ತು ಮಹಿಳಾ ದಿನಾಚರಣೆ, ಈ ದಿನವೇ ಈ ಸುದ್ದಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ವಿಶೇಷವಾಗಿ ಸುಧಾಮೂರ್ತಿ ಅವರ ಬೇರೆ ಬೇರೆ ಕ್ಷೇತ್ರಗಳಲ್ಲಿನ ಕೊಡುಗೆಯನ್ನ, ಅದರಲ್ಲೂ ಶೈಕ್ಷಣಿಕ ಕ್ಷೇತ್ರ, ಸಾಮಾಜಿಕ ಸೇವೆಯ ಕ್ಷೇತ್ರದಲ್ಲಿನ ಅವರ ಸಾಧನೆಯನ್ನ ಹಾಗೆ ಅವರ ಸೇವೆಯನ್ನ ಗಮನಿಸಿ ಈ ಆಯ್ಕೆಯನ್ನ ಮಾಡಲಾಗಿದೆ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವಂತಹ ಮಾಹಿತಿಯಾಗಿದೆ. ಬಿಜೆಪಿಯ ಆಯ್ಕೆ ಅಲ್ಲ, ಬದಲಾಗಿ ನೇರವಾಗಿ ರಾಷ್ಟ್ರಪತಿಗಳೇ ನಾಮನಿರ್ದೇಶನ ಮಾಡಿರತಕ್ಕಂಥದ್ದು. ಅದನ್ನು ಕೂಡ ಬರೆದಿದ್ದಾರೆ ನರೇಂದ್ರ ಮೋದಿ ಅವರು. ಬಹಳ ಸ್ಪಷ್ಟವಾಗಿ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಸುಧಾಮೂರ್ತಿ ಅವರನ್ನ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ, ಹಾಗೆ ಮುಂಬರುವ ದಿನಗಳಲ್ಲಿ ರಾಜ್ಯಸಭೆಯಲ್ಲಿ ಅವರು ಕಳೆಯುವ ದಿನಗಳು, ಹಾಗೆ ಒಟ್ಟಾರೆಯಾಗಿ ಭಾರತದ ಭವಿಷ್ಯದ ನಿರ್ಮಾಣದ ಕಡೆಗೆ ಅವರು ಕೈಗೊಳ್ಳಲಿರುವ ಹೆಜ್ಜೆಗೆ ಶುಭವಾಗಲಿ ಅಂತ ಹೇಳಿ ಶುಭಾಶಯಗಳನ್ನು ಕೂಡ ವಿನಿಯೋಗವನ್ನು ಮಾಡಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಹಿಳಾ ದಿನಾಚರಣೆಯ ದಿನವೇ ಸುಧಾಮೂರ್ತಿ ಅವರಿಗೆ ಭರ್ಜರಿ ಗಿಫ್ಟ್ ನೀಡಲಾಗಿರುವುದು. ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯೆಯಾಗಿ ಆಯ್ಕೆಯಾಗಿದ್ದಾರೆ ಸುಧಾಮೂರ್ತಿ ಅವರು. ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ ಹಾಗೆ ಅವರ ಅಳಿಯ ಯುಕೆಯ ಪ್ರೈಮ್ ಮಿನಿಸ್ಟರ್. ಇದೆಲ್ಲವೂ ಪಕ್ಕಕ್ಕಿಟ್ಟು ಆಕೆಯ ಕೊಡುಗೆ, ಸಮಾಜಕ್ಕೆ ಸಲ್ಲಿಸಿರತಕ್ಕಂಥ ಸೇವೆ, ಇದನ್ನ ವಿಶೇಷವಾಗಿ ಪರಿಗಣಿಸಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಸುಧಾಮೂರ್ತಿ ಅನ್ನೋ ಹೆಸರು ಕರ್ನಾಟಕದಾದ್ಯಂತ ಜನಪ್ರಿಯ ಹಾಗೆ ಜನಜನಿತ. ದೇಶದಾದ್ಯಂತ ಕೂಡ ಅವರನ್ನ ಸ್ಮರಿಸೋರಿದ್ದಾರೆ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಾಧನೆಯನ್ನ ಶ್ಲಾಘನೆ ಮಾಡೋರಿದ್ದಾರೆ. ಇದೀಗ ರಾಜ್ಯಸಭೆಗೆ ಆಯ್ಕೆ. ಈ ಸಂದರ್ಭದಲ್ಲಿ ಸುಧಾಮೂರ್ತಿ ಅವರ ಸಮಾಜದೆಡೆಗಿನ ಸೇವೆ ಹಾಗೆ ಅವರ ಕಾಂಟ್ರಿಬ್ಯೂಷನ್ಗಳನ್ನ ಸ್ಮರಿಸೋದಾದ್ರೆ? ಸ್ಮಿತಾ, ನಿಜಕ್ಕೂ ಇದು ವಿಮೆನ್ಸ್ ಡೇಯ ಭರ್ಜರಿ ಗಿಫ್ಟ್ ಅಂತ ಹೇಳ್ಬೋದು. ರಾಜ್ಯದ ಪಾಲಿನ ತಾಯಿ ಅಂತಲೇ ಅವರು ಗುರುತಿಸ್ಕೊಂಡಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಸಾಕಷ್ಟು ಸಾಮಾಜಿಕ ಕೊಡುಗೆಗಳನ್ನು, ಕೆಲಸಗಳನ್ನು ಮಾಡಿರುವಂಥದ್ದು. ಇತ್ತೀಚೆಗೆ ಜಯದೇವ ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಕ್ಕಳಿಗೆ ಅಂತ ಹೇಳಿ 100 ಬೆಡ್ಡೆಡ್ ಆ ಒಂದು ಹಾಸ್ಪಿಟಲ್ ಇದನ್ನು ಕೂಡ ಅವರು ಸ್ಪಾನ್ಸರ್ ಮಾಡಿದರು. ಬೇರೆ ಎಲ್ಲ ಕಡೆ ಅದು ಮೆಟ್ರೋ ಇರ್ಬೋದು ಅಥವಾ ಸಾಮಾಜಿಕ ಏನೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಚಿಕ್ಕ ಪುಟ್ಟ ಕುಗ್ರಾಮಗಳನ್ನು ಕೂಡ ಅವರು ಅದರ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದ್ರು. ಅಂದರೆ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಇಂಥದ್ದೊಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಸಾಕು, ಅಲ್ಲಿಗೆ ಫೌಂಡೇಶನ್ ಮೆಂಬರ್ಗಳು ಭೇಟಿ ಕೊಟ್ಟು ಖುದ್ದು ರಿಯಾಲಿಟಿ ಚೆಕ್ಕನ್ನು ಮಾಡಿ ಅದರ ಒಂದು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದಕ್ಕೆ ಒಂದಿಷ್ಟು ಹಣವನ್ನು ಎತ್ತಿಟ್ಟು ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ರು. ಆದರೆ ಎಲ್ಲೂ ಕೂಡ ಅವರು ತಮ್ಮ ಕಾರ್ಯಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಾಗಲಿ ಬೇರೆ ಯಾವುದೇ ವಿಚಾರವಾಗಿ ಮಾತಾಡ್ತಾ ಇರಲಿಲ್ಲ. ಅಂದರೆ ಮಾಡುವಂತಹ ಕೆಲಸವನ್ನು ಎಲ್ಲೋ ಒಂದು ಕಡೆ ಹೇಳ್ಕೊಳ್ಬೇಕು, ಹೇಳಿ ಗೊತ್ತಾಗಬೇಕು ಅನ್ನೋದು ಕೂಡ ಅವರು ಮುಂದೆ ಬರ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ವಿಚಾರಗಳ ಬಗ್ಗೆ ನಾವು ಅವ್ರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲೂ ಕೂಡ ನನ್ನ ಕೈಲಿ ಏನಾಗುತ್ತೆ ಅದನ್ನು ನಾನು ಮಾಡ್ತೀನಿ ಫೌಂಡೇಶನ್ ವತಿಯಿಂದ ಅಂತ ಹೇಳಿ. ಜೊತೆಗೆ ನಾರಾಯಣ ಮೂರ್ತಿ ಅವರು, ಸುಧಾಮೂರ್ತಿ ಅವರು ಕರ್ನಾಟಕದ ಪಾಲಿಗೆ ಅವರೇ ಒಂದು ದೊಡ್ಡ ಗಿಫ್ಟು. ಅದು ಬೆಂಗಳೂರು ಅಂತಲ್ಲ, ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಹೋಗಿ ಅವರು ಕೆಲಸಗಳನ್ನು ಮಾಡಿದ್ದಾರೆ. ಅದೊಂದು ಹೆಮ್ಮೆಯ ವಿಚಾರ. ಇವತ್ತು ಅವರು ಆಯ್ಕೆ ವಿಚಾರ ಪ್ರತಿಯೊಬ್ಬ ಮಹಿಳೆಯರಿಗೆ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಮಹಿಳೆಯರಿಗೆ ಸಿಕ್ಕ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಸ್ಮಿತಾ ರಂಗನಾಥ್. ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿ ಅವರ ಸಮಾಜಕ್ಕೆ ಅವರ ಸೇವೆಯನ್ನ ಹಾಗೆ ಅವರ ಕೆಲಸ ಕಾರ್ಯಗಳನ್ನ ಪರಿಗಣಿಸಿ ಸುಧಾಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಆಯ್ಕೆ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಸೇವೆ ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುಧಾಮೂರ್ತಿ ಅವರ ಸೇವೆ ಅಗಣ್ಯವಾಗಿದೆ. ಇದೆಲ್ಲವನ್ನ ಗಮನಿಸಿ ಅವರನ್ನ ಖುದ್ದು ರಾಷ್ಟ್ರಪತಿ ಮುರ್ಮು ಅವರು ನಾಮನಿರ್ದೇಶನ ಮಾಡಿದ್ದಾರೆ ರಾಜ್ಯಸಭೆಗೆ. ಭಾರತದ ಸಂಸತ್ ಭವನದಲ್ಲಿ ನಾರಿಮಣಿಗಳ ಸಂಖ್ಯೆ ಹೆಚ್ಚಾದಷ್ಟು ಭವ್ಯ ಭವಿಷ್ಯದ ಭಾರತದ ನಿರ್ಮಾಣದ ಕನಸಿನ ಹಾದಿ ಮತ್ತಷ್ಟು ಸುಗಮವಾಗುತ್ತೆ ಹಾಗೆ ಸದೃಢವಾಗುತ್ತೆ ಅನ್ನೋದನ್ನ ತಮ್ಮ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜೊತೆಗೆ ಸುಧಾಮೂರ್ತಿ ಅವರಿಗೆ ಶುಭಾಶಯವನ್ನ ಕೂಡ ಕೋರ್ತಾ ಸುಧಾಮೂರ್ತಿ ಅವರ ಜೊತೆಗಿನ ಫೋಟೋವನ್ನ ಕೂಡ ಶೇರ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಷ್ಟೇ ನಮ್ಮ ಪ್ರತಿನಿಧಿ ದೀಪ್ತಿ ಮಾಹಿತಿಯನ್ನ ನೀಡ್ತಾ ಇದ್ರು. ಸಮಾಜ ಸೇವೆ ಯಾವ ಮಟ್ಟಕ್ಕೆ ಅಂತಂದ್ರೆ ಅನ್ನದಾನದಿಂದ ಹಿಡಿದು ಹಾಗೆ ಶಿಕ್ಷಣದ ವ್ಯವಸ್ಥೆ, ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸೋದ್ರವರೆಗೂ ಕೂಡ
ಸುಧಾಮೂರ್ತಿಯವರ ಕೊಡುಗೆ ಅಪಾರ. ಹಾಗೆ ಡೌನ್ ಟು ಅರ್ತ್ ಅಂತ ಹೇಳಿ, ಎಷ್ಟೇ ಸಂಪತ್ ಭರಿತರಾಗಿದ್ರೂ ಕೂಡ, ಎಷ್ಟೇ ಪ್ರಸಿದ್ಧಿಯಾದ ಆಗಿದ್ರೂ ಕೂಡ, ಹೇಗೆ ಎಲ್ಲರೊಳಗೆ ಒಬ್ಬರು ಅನ್ನೋ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನ ತೋರಿಸಿಕೊಟ್ಟಿರುವವರು ಸುಧಾಮೂರ್ತಿ ಅವರು. ಸರಳ ಜೀವನ, ಹಸನ್ಮುಖಿ ವ್ಯಕ್ತಿತ್ವ, ಇದೆಲ್ಲವೂ ಕೂಡ ಸುಧಾಮೂರ್ತಿ ಅವರ ವಿಶೇಷತೆಗಳು. ವಿಶೇಷವಾಗಿ ಸಮಾಜ ಸೇವೆಯನ್ನ ಪರಿಗಣಿಸಿ, ಆ ಕ್ಷೇತ್ರದಲ್ಲಿ ಅವರ ಕೊಡುಗೆಯನ್ನ ಪರಿಗಣಿಸಿ ಇದೀಗ ರಾಜ್ಯಸಭೆಗೆ ಸುಧಾಮೂರ್ತಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಸುಧಾಮೂರ್ತಿ ಅವರಿಗೆ ಇವತ್ತು ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೇಂದ್ರ ಗಿಫ್ಟನ್ನು ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಾಜ್ಯಸಭೆಗೆ ನಾಮನಿರ್ದೇಶನವನ್ನು ಮಾಡಲಾಗಿದೆ. ನೋಡಿ, ಸುಧಾಮೂರ್ತಿಯವರು ಅಂತ ಬಂದಾಗ ಕರುಣಾಮಯಿ, ಅನ್ನದಾತೆ, ಕೊರೋನಾ ಟೈಮಲ್ಲಂತೂ ಸಾಕಷ್ಟು ಸಹಾಯವನ್ನು ಮಾಡಿದರು. ಸಾಕಷ್ಟು ಆಸ್ಪತ್ರೆಗಳಿಗೆ ಸಹಾಯದ ಹಸ್ತವನ್ನು ಚಾಚಿದಂತಹ ಮಹಾತಾಯಿ ಸುಧಾಮೂರ್ತಿ ಅವರಿಗೆ ಈಗ ಕೇಂದ್ರ ಸರ್ಕಾರ ಇವತ್ತು, ಅದರಲ್ಲೂ ರಾಜ್ಯದ ಮಹಿಳೆಯರಿಗೆ ಕೊಟ್ಟಂತಹ ಒಂದು ಬೂಸ್ಟರ್ ಡೋಸ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ರಾಜ್ಯಸಭೆಗೆ ಸುಧಾಮೂರ್ತಿ ಅವರನ್ನು ನಾಮನಿರ್ದೇಶನವನ್ನು ಮಾಡಲಾಗಿದೆ. ನೋಡಿ, ಇವತ್ತು ಕೇಂದ್ರ ಸರ್ಕಾರದಿಂದ ನಾಮನಿರ್ದೇಶನವನ್ನು ಮಾಡಿದ್ದು. ಈ ವಿಚಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಟ್ವೀಟನ್ನು ಮಾಡುವ ಮೂಲಕ ಈ ಒಂದು ಖುಷಿಯ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಮಹಿಳಾ ದಿನಾಚರಣೆ ದಿನವೇ ಮೋದಿಯವರು ಗಿಫ್ಟನ್ನು ಕೊಟ್ಟಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಆಗಿರುವಂಥ ಸುಧಾಮೂರ್ತಿ ಅವರು.